ನಮಸ್ತೆ ಫ್ರೆಂಡ್ಸ್, ನಿಮಗೆ ಫಸ್ಟಲ್ಲಿ ಅರ್ನಿಂಗ್ ಪ್ರೂಫ್ನ ತೋರಿಸ್ತಿದ್ದೀನಿ ನೋಡಿ. ನನಗೆ ಬ್ಯಾಂಕ್ ಅಕೌಂಟ್ಗೆ 50 ರೂಪೀಸ್ನ ರಿಸೀವ್ ಆಗಿರೋದು, ಮತ್ತು ಫೋನ್ಪೇನಲ್ಲಿ UPI ID ಹಾಕಿದ್ದೀನಿ. UPI ID ನನಗೆ 50 ರೂಪೀಸ್ ರಿಸೀವ್ ಆಗಿರೋದು, ಮತ್ತು ಮೇಲೆ ನೋಟಿಫಿಕೇಶನ್ ಬಂದಿರೋದು ಕೂಡ 50 ರೂಪೀಸ್. ಅಂದರೆ ನಿಮ್ಗೆ ಟೋಟಲಾಗಿ 50 ರೂಪೀಸೇ ನಾನು ಎಲ್ಲ ಥರನೂ ತೋರಿಸಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ. ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾವ ಥರ ಆಗಿ ಅರ್ನಿಂಗ್ ಮಾಡ್ಬೋದು ಅಂತಂದರೆ, ನೀವು 5 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಷ್ಟೇ. 5 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಒಬ್ಬರಿಗೆ 10 ರೂಪಾಯಿ ಅಂತ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ, ಹೇಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಆ್ಯಪ್ ಬರುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಬರುತ್ತೆ. ಫಸ್ಟು 3 ಟೈಮ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 3 ಟೈಮ್ ನೆಕ್ಸ್ಟ್ ಮೇಲೆ ಯಾವ ರೀತಿ ಕ್ಲಿಕ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತೈತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಟೈಮ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಹಾಕಬೇಕಂತ ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕೊಂಡಾದ್ಮೇಲೆ ನಿಮಗೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಮೇಲೆ ಕೊಟ್ಟಿರ್ತಾರೆ ಅವರು, ಆ ಕ್ಯಾಪ್ಚಾನ ಕೆಳಗಡೆ ನೀವು ಹಾಕಬೇಕಾಗುತ್ತೆ. ಕ್ಯಾಪ್ಚನ ಹಾಕಿದಾದ್ಮೇಲೆ ನಿಮಗೆ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಫ್ರೆಂಡ್ಸ್. ಆ OTPನ ಹಾಕಬೇಕಾಗುತ್ತೆ. OTPನ ಹಾಕಿದಾದ್ಮೇಲೆ ನಿಮಗೆ ಈ ಥರ ನೇಮ್ ಕೇಳುತ್ತೆ. ಫಸ್ಟಲ್ಲಿ ಮೇಲೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂದರೆ, ನೀವು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಲರಿಯಲ್ಲಿ ಯಾವ್ದು ಬೇಕಾದರೂ ಫೋಟೋನ ಸೆಲೆಕ್ಟ್ ಮಾಡಿ. ನಿಮ್ಮದೇ ಫೋಟೋ ಹಾಕಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಮತ್ತು ಫಸ್ಟ್ ನೇಮು ಲಾಸ್ಟ್ ನೇಮ್ನ ಹಾಕಬೇಕಾಗುತ್ತೆ. ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮ್ ಹಾಕಿದಾದ್ಮೇಲೆ ನಿಮ್ಮೊಂದು ಇಮೇಲ್ ID ಹಾಕಬೇಕಾಗುತ್ತೆ. ನಿಮ್ಮ Gmail ID, ನಿಮ್ಮ Gmailಲ್ಲಿ ನೀವು ಎಷ್ಟೊಂದು ಕ್ರಿಯೇಟ್ ಮಾಡಿರ್ತೀರ ಅದರಲ್ಲೇ ಒಂದು ಯಾವುದಾದ್ರೂ ಹಾಕಿ. ಅದರದ್ದೇನು ವೆರಿಫಿಕೇಷನ್ ಏನು ಕೇಳಲ್ಲ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದಾದ್ಮೇಲೆ ನಿಮಗೆ ಒಂದು ಯೂಸರ್ ನೇಮ್ ಹಾಕಬೇಕಂತ ಕೇಳುತ್ತೆ. ಯೂಸರ್ ನೇಮ್ನ ಹಾಕಿ. ಯೂಸರ್ ನೇಮ್ ಅಂದರೆ ನಿಮ್ಮದು ಸ್ಮಾಲಲ್ಲಿ ಒಂದು ನಿಮ್ಮದು ನೇಮ್ ಹಾಕಿಬಿಟ್ಟು ಮುಂದೆ ಒಂದು 2-3 ನಂಬರ್ನ ಹಾಕಿ. ಕೆಲವೊಂದು ವೆರಿಫೈ ಆಗಿರ್ತವೆ ಆಲ್ರೆಡಿ. ನಿಮ್ಮದು ಗ್ರೀನ್ ಕಲರ್ ವೆರಿಫೈ ಅಂತ ಬರಬೇಕು. ಅದಾದಮೇಲೆ ಕೆಳಗಡೆ ರೆಫರ್ ಕೋಡ್ ಅಂತ ಬಂದಿರುತ್ತೆ. ನಿಮ್ಮ ಫ್ರೆಂಡ್ಸಲ್ಲಿ ಅಂದರೆ ನೀವೀಗ ಯಾರಾದರೂ ಕ್ರಿಯೇಟ್ ಮಾಡ್ಕೊತೀರಲ್ಲ, ರೆಫರಲ್ ಕೋಡ್ ನಂದೀಗ ಮಿನಿಮಮ್ ಒಬ್ಬರಿಗೆ 5 ಜನಕ್ಕೆ ಅಷ್ಟೇ ರೆಫರ್ ಮಾಡ್ಬೋದು. 5 ಜನ ಆದಮೇಲೆ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಯೂಸ್ ಇಲ್ಲ. ಅದು ಅಂದರೆ ಒಬ್ಬರಿಗೆ 10 ರೂಪಾಯಿ ಅಂತೆ. 5 ಜನಕ್ಕೆ ನೀವು ಶೇರ್ ಮಾಡಿದ್ರೆ 50 ರೂಪಾಯಿ ಬರುತ್ತೆ. ಅದಾದಮೇಲೆ KYCನ ಕಂಪ್ಲೀಟ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕೋಬೋದು. ಅದಾದಮೇಲೆ ನೀವು ಆ್ಯಪ್ನ ಡಿಲೀಟ್ ಮಾಡ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನಿಮ್ಗೆ ಯಾರಿಗಾದರೂ ಈಗ ವಿಡಿಯೋ ನೋಡಿಬಿಟ್ಟು ನೀವು ಕ್ರಿಯೇಟ್ ಮಾಡ್ತಿರಲ್ಲ, ನಿಮ್ಮ ರೆಫರ್ ಕೋಡ್ನ ನೀವು ಹಾಕ್ಬೋದು. ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ, ನೀವು ಕ್ರಿಯೇಟ್ ಮಾಡ್ತಿದ್ದೀರಲ್ಲ ಹೊಸದಾಗಿ, ನೀವು ಅವ್ರದ್ದು ರೆಫರ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಾಡಿಬಿಟ್ಟು ನೀವು ಅಲ್ಲಿ ರೆಫರ್ ಕೋಡ್ನ ನಿಮ್ಮದಲ್ಲಿ ಹಾಕಿ. ಅದಾದಮೇಲೆ ನಿಮಗೆ ಅದು ಹಾಕಿದಾದ್ಮೇಲೆ ರೆಫರ್ ಕೋಡ್ ಹಾಕಿದಾದ್ಮೇಲೆ ಇಲ್ಲಿ ಸೆಟಪ್ ಯುವರ್ ಅವತಾರ್ ಅಂತ ಕೇಳುತ್ತೆ. ಅದಾದಮೇಲೆ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಇಮೇಜಸ್ ಬರುತ್ತೆ ಕೆಲವೊಂದೆಲ್ಲ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಆ್ಯಪಲ್ಲಿ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಫಸ್ಟು ಹೋಮು ಮತ್ತು ಸ್ಪೇಸಸ್ಸು ಇದೆಲ್ಲ ಆಕ್ಟಿವಿಟಿ, ಪ್ರೊಫೈಲು, ಆಪರ್ಚುನಿಟೀಸ್ ಅಂತ ಇವೆಲ್ಲ ಕೇಳುತ್ತೆ. ನೀವು ಫಸ್ಟಲ್ಲಿ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇನ್ವೈಟ್ 5 ಫ್ರೆಂಡ್ಸ್ ಟು ಅರ್ನ್ RS 50 ರೂಪೀಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನು ಕೇಳುತ್ತೆ ಅಂತಂದರೆ, ನಾನು ಈಗ ಆಲ್ರೆಡಿ 5 ಜನಕ್ಕೆ ಶೇರ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕೆ ನನಗೆ ಕಂಪ್ಲೀಟ್ KYC ಅಂತ ಕೇಳುತ್ತೆ. ನಿಮಗೆ ಕಂಪ್ಲೀಟ್ KYC ಅಂತ ಬರಲ್ಲ. ಅದು ನೋಡಿ, ಇಲ್ಲಿ ನಂದು ಎಲ್ಲ ಫಿಲ್ ಆಗೈತಲ್ಲ, 10 ರೂಪೀಸ್ದೆಲ್ಲ 5 ಜನಕ್ಕೆ ನಾನು ಶೇರ್ ಮಾಡಿದ್ದೀನಿ. ಒಬ್ಬರಿಗೆ 10 ರೂಪಾಯಿ ಅಂತ ಫಿಲ್ ಆಗಿದೆ ಈಗ ಆಲ್ರೆಡಿ. ಅದು ನಿಮಗೆ ಒಂದು 15 ದಿನದವರೆಗೂ ಇಲ್ಲ 10 ದಿನದವರೆಗೂ ಇರುತ್ತದು, ವ್ಯಾಲಿಡಿಟಿ ಇರುತ್ತೆ. ಅಷ್ಟರಲ್ಲಿ ನೀವು 5 ಜನಕ್ಕೆ ಶೇರ್ ಮಾಡಿಬಿಟ್ಟು ನಿಮ್ಮದು ನಾನು ಕೋಡ್ ಹಾಕಿದ್ನಲ್ಲ, ಆ ಥರ ನಿಮ್ಮದು ಇಲ್ಲಿ ಬರುತ್ತೆ ನೋಡಿ ಮೇಲೆ 04F212 ಅಂತ. ಅದನ್ನು ನಿಮ್ದು ಹಾಕ್ಬಿಟ್ಟು ನಿಮ್ಮ ಫ್ರೆಂಡ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಈಗ 5 ಜನನು ರೆಫರ್ ಮಾಡೋದಾದಮೇಲೆ ನಿಮಗೆ ಈಗ ಕಂಪ್ಲೀಟ್ KYC ಅಂತ ಕೇಳುತ್ತೆ. ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಇರಬೇಕು ಅಂತ ಕೇಳುತ್ತದು. ಒಂದು ಸ್ಟಾರ್ಟ್ KYC ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ KYC ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಎಂಟ್ರಿ ಯುವರ್ ಆಧಾರ್ ID ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ಇರುತ್ತಲ್ಲ ನಿಮ್ಮದು, ನಿಮ್ಮ ಮನೇಲಿ ಯಾವ್ದು ಬೇಕಾದರೂ ಹಾಕಿ, ನಿಮ್ಮದೇ ಅಂತಲ್ಲ, ಅವ್ರದ್ದು ಅಂದರೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಅದಕ್ಕೊಂದು OTP ಬರುತ್ತೆ. ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ವೆರಿಫೈ ಆಧಾರ್ ಅಂತ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ. ಆ ನಂಬರ್ಗೆ OTPನ ಹಾಕಿ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಅವ್ರದ್ದೇ ಹಾಕಬೇಕು ಇವ್ರದ್ದೇ ಹಾಕಬೇಕು ಅಂತ. ನಿಮ್ಮ ಮನೇಲಿ ಯಾರ್ದು ಮೊಬೈಲ್ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾನ್ ಕಾರ್ಡ್ ಹಾಕಿ, ಅವ್ರದ್ದೇ ಪ್ಯಾನ್ ಕಾರ್ಡ್ ಹಾಕಿ. ಅದಕ್ಕೇನು OTP ಬರಲ್ಲ.
ಒಂದು ಸ್ವಲ್ಪ ವೆರಿಫಿಕೇಶನ್ ಕೇಳುತ್ತೆ. ಎರಡು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಎಲ್ಲ ಬರುತ್ತದ ನಿಮ್ದೇನಾಗಿ ಎಸ್ ಇಟ್ಸ್ ಮೀ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಇಟ್ಸ್ ಮೀ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲೆಲ್ಲ ನೋಡಿ ಕಂಪ್ಲೀಟ್ KYC ಅಂತ ಬಂದಿತ್ತಲ್ಲ ಫಸ್ಟು, ಈಗ ಕ್ಲೈಮ್ ರಿವಾರ್ಡ್ ಅಂತ ಬರುತ್ತೆ. ಅಂದರೆ 5 ಜನಕ್ಕೆ ನೀವು ರೆಫರ್ ಮಾಡಿ ಅದಾದಮೇಲೆ ನೀವು ಫಸ್ಟು KYC ಬರುತ್ತೆ. KYC ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ಕ್ಲೈಮ್ ರಿವಾರ್ಡ್ ಅಂತ ಬರುತ್ತೆ. ಈಗ ಕ್ಲೈಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೈಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಮೇಲೆ ಎಂಟ್ರಿ UPI ID ಅಂತ ಕೇಳುತ್ತೆ. ಅಲ್ಲಿ ರೆಫರಲ್ ರಿವಾರ್ಡ್ ಅಂತ ಕೆಳಗಡೆ ಐತಲ್ಲ, ಅಲ್ಲಿ UPI ID ಹಾಕಬೇಕಾಗುತ್ತೆ. ನಿಮ್ಮ ಫೋನ್ಪೇನಲ್ಲಿ ಇರುತ್ತೆ, ಗೂಗಲ್ ಪೇನಲ್ಲಿ ಇರುತ್ತೆ, ಪೇಟಿಎಮ್ಮಲ್ಲಿ ಇರುತ್ತೆ, ನಿಮ್ಗೆ ಯಾವುದ್ರಲ್ಲಿ ಬೇಕಾದರೂ ನಿಮ್ಮ UPI ID ಇರುತ್ತಲ್ಲ, ಆ UPI IDನ ಹಾಕ್ಬಿಡಿ ಅಲ್ಲಿ. ಅಂದರೆ ನಿಮ್ದಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ನಿಮ್ಮ ಪೇಮೆಂಟ್ನ ಇಸ್ಕೊಂಬೇಡಿ. ಆಮೇಲೆ ಅದು UPI ID ಹಾಕ್ಬಿಟ್ಟು ಇಲ್ಲಿ ಕ್ಲೈಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೈಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ಒಂದು 2 ಸೆಕೆಂಡಲ್ಲಿನೇ ನಿಮ್ಮ UPI ID ಹಾಕಿರ್ತೀರಲ್ಲ ಆ ಅಕೌಂಟ್ಗೆ ನಿಮಗೆ ಡೈರೆಕ್ಟಾಗಿ 2 ಸೆಕೆಂಡ್ಗೆ ಬಂದುಬಿಡುತ್ತೆ. ನೋಡಿ ಇಲ್ಲಿ ನಂಗೆ ಬಂದೈತೆ, ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ, ಅದು ಅಕೌಂಟಲ್ಲಿ ಬಂದಿದೆ. ಇದು ಇನ್ನೊಂದು ಫೋನಲ್ಲಿ ನನ್ನ ಸ್ಕ್ರೀನ್ಶಾಟ್ನ ತೊಗೊಂಡಿರೋದು, ಅಂದರೆ ಅದು ಆ ಫೋನ್ ರೆಕಾರ್ಡ್ ಮಾಡ್ತಿರೋ ಫೋನು ಮತ್ತು ಇದು ವಿಡಿಯೋ ಮಾಡ್ತಿರೋ ಫೋನು. ಈ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ ನೋಡಿ. 50 ರೂಪೀಸ್ ಇಲ್ಲಿ ಅಂದರೆ 3 ಜಾಗದಲ್ಲಿ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ, ಯಾಕಂದರೆ ನಿಮಗೆ ಕನ್ಫರ್ಮೇಷನ್ ಸಿಗಲಿ ಅಂತ. ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ಹೊಸದಾಗಿ ವಿಡಿಯೋನ ತೊಗೊಂಬರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.